ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ವೀಕ್ಷಕರೇ, ಏಪ್ರಿಲ್ 22ನೇ ತಾರೀಕು ಭಾರತದ ಪಾಲಿಗೆ ಬ್ಲ್ಯಾಕ್ ಡೇ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಿಲ್ಲ. ಅವತ್ತ ಭಯೋತ್ಪಾದಕರು ಹಿಂದೂಗಳನ್ನ ಹುಡುಕಿ ಕೊಂದು ಮೋದಿಜಿ ಕೋ ಬೋಲೋ ಅಂತ ಹೇಳಿದ್ರ ಪರಿಣಾಮ ಆಪರೇಷನ್ ಸಿಂಧೂರದ ಮೂಲಕ ಭಾರತ ಒಂದು ದಿಟ್ಟ ಉತ್ತರವನ್ನ ಕೊಡ್ತು. ಆದ್ರೆ ನಿಮಗೆ ಗೊತ್ತಾ, ಆ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಪಾಕಿಸ್ತಾನ ಎಷ್ಟು ತಲೆ ಕೆಡಿಸ್ಕೊಂಡಿತ್ತು ಅಂತಂದ್ರೆ ಭಾರತದ ರಾಜಧಾನಿ ದೆಹಲಿಯನ್ನೇ ಟಾರ್ಗೆಟ್ ಮಾಡೋದಕ್ಕೆ ಮುಂದಾಗಿತ್ತು. ಎಸ್, ಒಂದ್ ಸ್ವಲ್ಪ ಭಾರತ ಎಚ್ಚರ ತಪ್ಪಿದಿದ್ರು ಕೂಡ ಅವತ್ತು ಪಾಕಿಸ್ತಾನ ದೆಹಲಿಯನ್ನ ಟಾರ್ಗೆಟ್ ಮಾಡ್ತಾ ಇತ್ತು, ದೆಹಲಿಯನ್ನ ಹೊಡೆದುರುಳಿಸ್ತಾ ಇತ್ತು. ಮೇ 9ನೇ ತಾರೀಕು 2025 ಮಧ್ಯರಾತ್ರಿ ದೆಹಲಿಯಲ್ಲಿ ಸುಮಾರು 2 ಕೋಟಿ ಜನ ಗಾಢ ನಿದ್ರೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ಕಡೆ ಪಾಕಿಸ್ತಾನ ದೆಹಲಿಯ ಮೇಲೆ ಅತಿ ದೊಡ್ಡ ದಾಳಿಯನ್ನ ನಡೆಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇತ್ತು. ದೆಹಲಿಯ ಮೇಲೆ ಪಾಕಿಸ್ತಾನ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಫೈರ್ ಮಾಡುತ್ತೆ. ಇದು ಫತಹ್ ಅಥವಾ ಶಾಹೀನ್ 2 ಮಿಸೈಲ್ ಆಗಿರಬಹುದು ಅಂತ ಅಂದಾಜಿಸಲಾಗುತ್ತೆ. ಫತಹ್ ಅಂದ್ರೆ ಅದೊಂದು ಶಾರ್ಟ್ ರೇಂಜ್ ಮಿಸೈಲ್, ಸುಮಾರು 300 ಕಿಲೋಮೀಟರ್ ತನಕ ದಾಳಿಯನ್ನ ಮಾಡಬಹುದು ಇದರಿಂದ. ಬಟ್ ಶಾಹೀನ್ 2 ಇದೊಂದು ಮೀಡಿಯಂ ರೇಂಜ್ ಮಿಸೈಲ್, ಇದು ಸುಮಾರು 2000 ಕಿಲೋಮೀಟರ್ ತನಕ ದಾಳಿಯನ್ನ ಮಾಡುತ್ತೆ. ಸೊ ಇಂತಹ ಮಿಸೈಲ್ ಮೂಲಕ ದೆಹಲಿಯ ಮೇಲೆ ದಾಳಿಯನ್ನ ಮಾಡಿ ಪಾಕಿಸ್ತಾನ 3 ಮುಖ್ಯ ಉದ್ದೇಶಗಳನ್ನ ಸಾಧಿಸೋದಕ್ಕೆ ಹೊರಟು ನಿಂತಿತ್ತು. ಮೊದಲನೇದು, ಭಾರತದ ಜನರಲ್ಲಿ ಭಯವನ್ನ ಹುಟ್ಟು ಹಾಕುವಂಥದ್ದು. ಯಾಕಂದ್ರೆ ಭಾರತದಂತಹ ದೇಶದ ರಾಜಧಾನಿಯ ಮೇಲೆ ಮಿಸೈಲ್ ದಾಳಿ ಆಗೋದು ಅಂತಂದ್ರೆ ಅದು ಪಾಕಿಸ್ತಾನದ ಕಡೆಯಿಂದ, ಅದು ದೇಶದ ಅತೀ ದೊಡ್ಡ ಭದ್ರತಾ ದೌರ್ಬಲ್ಯ ಅಂತ ಕಾಣಿಸ್ಕೊಳ್ಳುತ್ತೆ. ಜನರಲ್ಲಿ ಭಯ, ಗೊಂದಲ ಇವೆಲ್ಲವನ್ನ ಕೂಡ ಸೃಷ್ಟಿ ಮಾಡೋದಕ್ಕೆ ಇದು ಬೆಸ್ಟ್ ವೇ ಅಂತ ಪಾಕಿಸ್ತಾನ ಲೆಕ್ಕವನ್ನ ಹಾಕತ್ತೆ. ಇನ್ನು ಎರಡನೇದು, ಭಾರತೀಯ ಸೇನೆಯ ಮನೋಬಲವನ್ನ ಸಂಪೂರ್ಣವಾಗಿ ಕುಗ್ಗಿಸುವಂಥದ್ದು. ಈ ದಾಳಿ ಯಶಸ್ವಿ ಆಗಿದ್ದಿದ್ರೆ ನಮ್ಮದೇ ದೇಶದ ವಿರೋಧ ಪಕ್ಷದ ನಾಯಕರು ಹಾಗೆ ಇನ್ನೊಂದಷ್ಟು ಮಂದಿ, ಇಲ್ಲ ಅಂತಂದ್ರೂ ಆರೋಪ ಮಾಡ್ತಾರೆ ಬಿಡಿ, ಈ ಒಂದು ಅಟ್ಯಾಕ್ ಸಕ್ಸಸ್ ಆಗಿದ್ದಿದ್ರೆ ಮೋದಿಜಿ ಸರ್ಕಾರ ಆಗಿರಬಹುದು ಸೇನೆಯ ಮೇಲೆ ಆರೋಪವನ್ನ ಮಾಡ್ತಾ ಇದ್ರು. ಏನಂತ? ಇವರ ಕೈಯಿಂದ ಒಂದು ದೆಹಲಿಯನ್ನ ಸಮೇತ ಕಾಪಾಡೋದಕ್ಕೆ ಆಗ್ಲಿಲ್ಲ, ವಿಫಲರಾದ್ರು. ಇನ್ನು ಮೂರನೇದು, ದೆಹಲಿ 2 ಕೋಟಿ ಜನಸಂಖ್ಯೆ ಮೇಲೆ ದಾಳಿಯನ್ನ ಮಾಡಿ ಎಷ್ಟು ನೋವು, ಎಷ್ಟು ನಷ್ಟವನ್ನ ಉಂಟು ಮಾಡಬಹುದೋ ಅವೆಲ್ಲವನ್ನ ಕೂಡ ಮಾಡಿ ಬಿಡುವಂಥದ್ದು. ಆದ್ರೆ ಭಾರತೀಯ ವಾಯುಪಡೆ ಪಾಕಿಸ್ತಾನದ ಈ ಯೋಜನೆಯನ್ನ, ಅವರ ಈ ಪ್ಲಾನ್ ಅನ್ನ ಸಂಪೂರ್ಣವಾಗಿ ವಿಫಲಗೊಳಿಸುತ್ತೆ. ಅವರ ಮಿಸೈಲ್ ದೆಹಲಿಗೆ ತಲುಪುವ ಮುಂಚೆನೆ ಅದನ್ನ ಮಿಡ್ ಏರ್ ನಾಶ ಮಾಡಲಾಗತ್ತೆ. ದೆಹಲಿಯಿಂದ ಸುಮಾರು 280 ಕಿಲೋಮೀಟರ್ ದೂರದ ಹರಿಯಾಣದ ಸಿರ್ಸಾ ಹತ್ರ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಈ ಪಾಕಿಸ್ತಾನಿ ಮಿಸೈಲ್ ಅನ್ನ ಇಂಟರ್ಸೆಪ್ಟ್ ಮಾಡಿ ಮಿಡ್ ಏರ್ ಧ್ವಂಸ ಮಾಡಿ ಹಾಕತ್ತೆ. ಪಾಕಿಸ್ತಾನದ ಗಡಿಯಿಂದ ಸಿರ್ಸಾ ಸುಮಾರು 190 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಸೊ ಅಲ್ಲಿ ಸಿರ್ಸಾದಲ್ಲಿ ಭಾರತೀಯ ವಾಯುಪಡೆಯ 45th ರಿಂಗ್ ಅನ್ನು ನಿಯೋಜಿಸಲಾಗಿತ್ತು. ಇದೊಂದು ಏರ್ ಡಿಫೆನ್ಸ್ ಯೂನಿಟ್ ಅಂಡ್ ಈ ಯೂನಿಟ್ ನ ಕಮಾಂಡರ್ ಆಗಿದ್ದಂಥವರು ಭಾರತೀಯ ವಾಯುಪಡೆಯ ಕಮಾಂಡರ್ ರೋಹಿತ್ ಕಪೂರ್. ಅವರ ತಂಡ ಬರಾಕ್ 8 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಬಳಸಿಕೊಂಡು ಪಾಕಿಸ್ತಾನದ ಈ ಮಿಸೈಲ್ ಅನ್ನ ಮಿಡ್ ಏರ್ ತಡೆದು ನಾಶ ಮಾಡ್ತಾರೆ. ಆ ಮೂಲಕ ಪಾಕಿಸ್ತಾನದ ಆ ಮಿಸೈಲ್ ಅನ್ನ ಹೊಡೆದುರುಳಿಸಿ ದೆಹಲಿಯನ್ನ ಅತೀ ದೊಡ್ಡ ದಾಳಿಯಿಂದ ರಕ್ಷಿಸಲಾಗುತ್ತೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಆ ಪಾಕಿಸ್ತಾನಿ ಮಿಸೈಲ್ನ ಅವಶೇಷಗಳು ಏನಿತ್ತಲ್ವಾ, ಅದು ಹರಿಯಾಣದ ಸಿರ್ಸಾದಲ್ಲಿ ಪತ್ತೆ ಆಗಿದ್ದವು. ಇದು ಭಾರತ ಪಾಕಿಸ್ತಾನದ ಕುತಂತ್ರವನ್ನ ಹೇಗೆ ಮಣ್ಣು ಪಾಲು ಮಾಡ್ತು ಅನ್ನೋದಕ್ಕೆ ಒಂದು ಸ್ಪಷ್ಟ ಸಾಕ್ಷಿಯಾಗಿತ್ತು. ವೀಕ್ಷಕರೇ, ಪಾಕಿಸ್ತಾನದ ಮಿಸೈಲ್ ಅನ್ನ ಇಂಟರ್ಸೆಪ್ಟ್ ಮಾಡಿ ಮಿಡ್ ಏರ್ ಹೊಡೆದುರುಳಿಸುವಂಥದ್ದು ಒಂದು ಅದ್ಭುತ ನಾಯಕತ್ವ ಆಗಿರಬಹುದು, ಕ್ವಿಕ್ ಅಂಡ್ ಬೆಸ್ಟ್ ನಿರ್ಧಾರಗಳ ಪ್ರತೀಕ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಯಾಕಂದ್ರೆ ಅಲ್ಲಿ ಒಂದೇ ಒಂದು ಸೆಕೆಂಡ್ ಆಚೀಚೆ ಆಗಿದ್ರೂ ಕೂಡ ಆ ಮಿಸೈಲ್ ದೆಹಲಿಗೆ ಇನ್ನೂ ಹತ್ತಿರ ಆಗ್ತಾ ಇತ್ತು. ಈ ಸಾಹಸಕ್ಕೆ ಭಾರತೀಯ ವಾಯುಪಡೆಯ ಏರ್ ಕಮಾಂಡರ್ ರೋಹಿತ್ ಕಪೂರ್ ಅವರಿಗೆ ಕಳೆದ ವರ್ಷ ಯುದ್ಧ ಸೇವಾ ಮೆಡಲ್ ಕೂಡ ಕೊಟ್ಟು ಗೌರವಿಸಲಾಗಿತ್ತು. ವೀಕ್ಷಕರಿಗೆ, ನಿಮಗೆ ಈ ಬರಾಕ್ 8 ಮಿಸೈಲ್ ಬಗ್ಗೆ ಹೇಳೋದಾದ್ರೆ ಇದನ್ನ ಆಕ್ಚುಲಿ ಭಾರತ ಮತ್ತೆ ಇಸ್ರೇಲ್ ಒಟ್ಟಿಗೆ ಸೇರಿ ಅಭಿವೃದ್ಧಿ ಮಾಡಿರುವಂಥದ್ದು. ಸೊ ಇದೊಂದು ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್. ಸುಮಾರು 100 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಫೈಟರ್ ಜೆಟ್ಗಳಾಗಿರಬಹುದು, ಡ್ರೋನ್ಗಳಾಗಿರಬಹುದು, ಹೆಲಿಕಾಪ್ಟರ್ ಆಗಿರಬಹುದು ಅಥವಾ ಮಿಸೈಲ್ಗಳನ್ನ ನಾಶ ಮಾಡಬಲ್ಲಂತಹ ಸಾಮರ್ಥ್ಯವನ್ನ ಇದು ಹೊಂದಿದೆ. ಈಗ ನೀವು ಯೋಚನೆ ಮಾಡಿ, ಬೈ ಚಾನ್ಸ್ ಪಾಕಿಸ್ತಾನದ ಈ ಮಿಸೈಲ್
ಅವರು ಅಂದುಕೊಂಡ ಹಾಗೆ ದೆಹಲಿಯ ಮೇಲೆ ಬಿದ್ದಿದ್ರೆ ಏನಾಗ್ತಾ ಇತ್ತು? ಕಲ್ಪನೆ ಮಾಡೋದಕ್ಕೂ ಕಷ್ಟ ಆಗುತ್ತಲ್ವಾ, ಭಯ ಆಗುತ್ತೆ. ಈ ಮಿಸೈಲ್ ದೆಹಲಿಗೆ ಬಂದು ಬಿದ್ದಿದ್ರೆ ಕೇವಲ ಪ್ರಾಣಹಾನಿ, ಆಸ್ತಿ ನಷ್ಟ ಮಾತ್ರ ಅಲ್ಲ, ದೇಶದ ಸಂಪೂರ್ಣ ಒಂದು ಮನೋಬಲಕ್ಕೆ ದೊಡ್ಡ ಹೊಡೆತ ಬೀಳ್ತಾ ಇತ್ತು. ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನಾಯ್ತು ಅಂತಂದ್ರೆ, ಪಾಕಿಸ್ತಾನ ಆಪರೇಷನ್ ಸಿಂಧೂರದಲ್ಲಿ ಊಹೆ ಕೂಡ ಮಾಡಿರದ ರೀತಿಯಲ್ಲಿ ನಷ್ಟವನ್ನ ಅನುಭವಿಸುತ್ತೆ. ಅಂದ್ರೆ ಭಾರತ ಈ ರೀತಿ ಹೊಡೆತವನ್ನು ಕೊಡುತ್ತೆ ಅಂತ ಪಾಕಿಸ್ತಾನ ಒಂದು ಊಹೆ ಕೂಡ ಮಾಡಿರಲಿಲ್ಲ. ಹಾಗಾಗಿ ಏನಾಯ್ತು, ಫುಲ್ ಫ್ರಸ್ಟ್ರೇಷನ್ಗೆ ಒಳಗಾಗ್ತಾರೆ. ನೋವು, ನಿರಾಶೆ, ಹತಾಶೆ, ಕೋಪ ಎಲ್ಲವೂ ಇದ್ದಿದ್ರಿಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅಂದ್ರೆ ದೆಹಲಿಯನ್ನ ಅಟ್ಯಾಕ್ ಮಾಡೋದು. ನಾವು ಹೆಂಗೂ ಸೋತ್ ಹೋಗಿದ್ದೀವಿ, ನಾವು ಹೆಂಗೂ ಅರ್ಧ ನಾಶ ಆಗಿದ್ದೀವಿ, ಸೊ ಅವರನ್ನು ಬಿಡಬಾರ್ದು ಅನ್ನುವಂತಹ ಮನಸ್ಥಿತಿ ಅವತ್ತು ಪಾಕಿಸ್ತಾನಕ್ಕೆ ಇತ್ತು. ಆದ್ರೆ ನಮ್ಮ ಭಾರತ ಒಂದು ಜವಾಬ್ದಾರಿಯುತ ದೇಶವಾಗಿ ಪಾಕಿಸ್ತಾನದ ಸಿವಿಲಿಯನ್ ಪ್ರದೇಶಗಳ ಮೇಲೆ ಅಥವಾ ಅವರ ರಾಜಧಾನಿ ಇಸ್ಲಾಮಾಬಾದ್ ಮೇಲೆ ಯಾವತ್ತೂ ಕೂಡ ದಾಳಿನೇ ಮಾಡಲಿಲ್ಲ, ಮುಟ್ಟೋದಕ್ಕೆ ಸಮೇತ ಹೋಗ್ಲಿಲ್ಲ. ಭಯೋತ್ಪಾದಕ ನೆಲೆ ಎಲ್ಲೆಲ್ಲ ಇದೆ ಅವೆಲ್ಲವನ್ನ ಕೂಡ ಹೊಳಿತಾ ಹೋದಂಥದ್ದು ಭಾರತ. ಭಯೋತ್ಪಾದಕ ಒಂದು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ನಾಶ ಮಾಡ್ತು ಭಾರತ. ಆದ್ರೆ ಪಾಕಿಸ್ತಾನ ಹಂಗಲ್ಲ, ಅವರು ಕಂಪ್ಲೀಟ್ ಹತಾಶರಾಗಿ ನೇರವಾಗಿ ದೆಹಲಿಯನ್ನೇ ಟಾರ್ಗೆಟ್ ಮಾಡೋ ಮಟ್ಟಕ್ಕೆ ಇಳಿತಾರೆ. ಅಲ್ಲ, ಇಳಿತಾರೆ ಏನು ಬಂತು, ಅವ್ರು ಅದೇ ಮಟ್ಟದಲ್ಲಿ ತಾನೇ ಇರೋದು. ಅಂದ್ರೆ ಅವರಿಗೆ ಜಾಸ್ತಿ ಎಷ್ಟು ಪ್ರಾಣಹಾನಿ ಆಗುತ್ತೋ ಅಷ್ಟು ಆಗಬೇಕು ಅಂತ ಇತ್ತು. ದೆಹಲಿ ಅಂದ್ರೆ ಏನು ಸಾಮಾನ್ಯ ನಗರ ಅಲ್ಲ, ಭಾರತದ ರಾಜಧಾನಿ. ಅಲ್ಲೇ ಪ್ರಧಾನಮಂತ್ರಿಗಳ ನಿವಾಸ ಇರುವಂಥದ್ದು, ಅಲ್ಲೇ ರಾಷ್ಟ್ರಪತಿ ಭವನ ಇರುವಂಥದ್ದು, ಅಲ್ಲೇ ಸಂಸತ್ ಭವನ ಇರುವಂಥದ್ದು, ಇನ್ನು ಅನೇಕ ಮಹತ್ವದ ಕಟ್ಟಡಗಳು ದೆಹಲಿಯಲ್ಲೇ ಇರೋದು. ಒಂಥರ ಪವರ್ ಪಾಯಿಂಟ್ ಅದು. ಭಾರತೀಯ ಸೇನೆಯ ಮುಖ್ಯ ಕಚೇರಿ, ರಕ್ಷಣಾ ಸಚಿವಾಲಯ, ದೇಶದ ಎಲ್ಲ ಸಂಸದರು, ಮಂತ್ರಿಗಳು, ಅಂದ್ರೆ ಒಂಥರ ಸಂಪೂರ್ಣ ಸರ್ಕಾರ ದೆಹಲಿಯಿಂದನೇ ಅಲ್ವಾ ಕಾರ್ಯನಿರ್ವಹಿಸೋದು. ಅದರ ಜೊತೆಗೆ ಎಲ್ಲ ವಿದೇಶಿ ರಾಯಭಾರಿ ಕಚೇರಿಗಳು ಸಮೇತ ದೆಹಲಿಯಲ್ಲೇ ಇರುವಂಥದ್ದು. ಇಂತಹ ಪವರ್ ಪಾಯಿಂಟ್ ಮೇಲೆ ದಾಳಿ ನಡೆದಿದ್ರೆ ಪರಿಣಾಮ ಏನಾಗ್ತಾ ಇತ್ತು ಯೋಚನೆ ಮಾಡಿ. ಆಲ್ರೆಡಿ ಆಪರೇಷನ್ ಸಿಂಧೂರದಲ್ಲಿ ಸೋತು ಹೋಗಿರುವಂತಹ ಪಾಕಿಸ್ತಾನ ಇಲ್ಲ ನಾವು ಗೆದ್ವಿ ಅಂತ ಇಡೀ ಜಗತ್ತಿಗೆ ಹೇಳ್ಕೊಂಡು ಓಡಾಡ್ತು. ಬೈ ಚಾನ್ಸ್ ಈ ದೆಹಲಿಯ ಒಂದು ಟಾರ್ಗೆಟ್ ಪಾಸ್ ಆಗಿದ್ರೆ ಇನ್ನೂ ಏನೇನೆಲ್ಲ ಮಾಡಿರೋದು. ಮೊದಲೇ ಸುಳ್ಳು ಹೇಳೋದ್ರಲ್ಲಿ ಮಾಸ್ಟರ್ ಈ ಪಾಕಿಸ್ತಾನ್. ಬಹುಶಃ ಇಡೀ ಜಗತ್ತಿಗೆ ಹೇಳ್ತಾ ಇತ್ತೋ ಏನೋ, ನೋಡಿ ಹೆಂಗೆ ನಾವು ದೆಹಲಿವರೆಗೂ ತಲುಪಿದ್ದೇವೆ ಅಂತ ಹೇಳ್ಕೊಂಡು ಓಡಾಡ್ತಾ ಇತ್ತು. ಇದು ಭಾರತದ ಪಾಲಿಗೆ ಎಷ್ಟು ದೊಡ್ಡ ನಷ್ಟ ಆಗ್ತಾ ಇತ್ತೋ ಏನೋ. ಆದ್ರೆ ಇವತ್ತು ಇರುವಂತಹ ಮೋದಿಜಿ ಸರ್ಕಾರ ಆಗಿರಬಹುದು, ನಮ್ಮ ಸೇನೆ ಆಗಿರಬಹುದು, ಇವರ ಮುಂಜಾಗ್ರತಾ ಕ್ರಮ ಆಗಿರಬಹುದು, ಎಚ್ಚರಿಕೆ ಆಗಿರಬಹುದು, ಇವೆಲ್ಲದರಿಂದ ಆ ಒಂದು ದೊಡ್ಡ ಅಟ್ಯಾಕ್ ಇಂದ ದೆಹಲಿ ಪಾರಾಗತ್ತೆ. ವೀಕ್ಷಕರ, ಪಾಕಿಸ್ತಾನ ಹೇಳುವಂಥದ್ದು ಏನು ಅಂತಂದ್ರೆ, ಫತಹ್ ಶಾಹೀನ್ 2 ಮಿಸೈಲ್ಗಳನ್ನ ನಾವೇ ಸ್ವತಃ ಅಭಿವೃದ್ಧಿ ಪಡಿಸಿರೋದು ಅಂತ. ಅಂದ್ರೆ ಇದು ನಮ್ಮದೇ. ಆದ್ರೆ ನಿಜ ಏನು ಅಂತ ನೋಡಿದ್ರೆ, ಪಾಕಿಸ್ತಾನದ ಆಲ್ಮೋಸ್ಟ್ ಎಲ್ಲ ಮಿಸೈಲ್ ತಂತ್ರಜ್ಞಾನ ಏನಿದೆ ಅದು ಚೈನಾದ ಸಹಾಯದಿಂದ ಬಂದಿರುವಂತಹ ಔಟ್ಪುಟ್ಗಳಷ್ಟೇ. ಪಾಕ್ ಮಾತಿನ ಪ್ರಕಾರ ಈ ಮಿಸೈಲ್ಗಳು ತುಂಬಾ ಸ್ಪೆಸಿಫಿಕ್, ಅಂದ್ರೆ ಟಾರ್ಗೆಟ್ ಸೆಟ್ ಮಾಡಿದ್ರೆ ಮುಗೀತು, ಯಾರಿಗೂ ಟಚ್ ಮಾಡೋದಕ್ಕೂ ಆಗಲ್ಲ. ಆದರೆ ಭಾರತ ನೋಡಿದ್ರೆ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಯಾವೋ ಇವೆಲ್ಲ ಅಂತ ಮಿಸೈಲ್ಗಳನ್ನ ಹಂಗೆ ಗಾಳಿಯಲ್ಲಿ ಧ್ವಂಸ ಮಾಡಿ ಬಿಸಾಕ್ತು. ಅಂದ್ರೆ ಇಲ್ಲಿ ಹೇಗಂದ್ರೆ, ಮಿಸೈಲ್ಗಳು ಬರೋದಕ್ಕೂ ಮುಂಚೆನೆ ಅವನ್ನ ತಡೆ ಹಿಡಿಯುವಂತ ತಂತ್ರಜ್ಞಾನ ಕೂಡ ಸಿದ್ಧ ಆಗಿರುತ್ತೆ. ಪಾಕಿಸ್ತಾನಕ್ಕೆ ಅದು ಮರ್ತು ಹೋಗಿತ್ತು. ಇತಿಹಾಸ ಹೇಳೋದು ಅದನ್ನೇ. ಹೊಸ ಟೆಕ್ನಾಲಜಿಗಳು ಬಂದಾಗ ಅದನ್ನ ಎದುರಿಸೋದಕ್ಕೆ ಅಂತ ಇನ್ನೊಂದಷ್ಟು ಹೊಸ ಟೆಕ್ನಾಲಜಿಗಳು, ತಂತ್ರಜ್ಞಾನಗಳು ಬಂದಿರುತ್ತೆ. ಹೇಗೆ 1950ರ ಕೋಲ್ಡ್ ವಾರ್ ಸಮಯದಲ್ಲಿ ಅಮೆರಿಕ ಹಾಗೆ ಸೋವಿಯತ್ ಯೂನಿಯನ್ ಮಧ್ಯೆ ಅಣು ದಾಳಿಯ ಭಯ ಇರುತ್ತೋ, ಆಗ ಇಲ್ಲಿ ಶತ್ರು ದೇಶ ಮಿಸೈಲ್ ಫೈರ್ ಮಾಡಿದ್ರೆ ಅದನ್ನ ತಡೆಯೋದು ಯಾರು ಅನ್ನುವಂತಹ ಪ್ರಶ್ನೆ ಬಂದಾಗ ಅಮೆರಿಕ ನೈಕ್ ಎಜಾಕ್ಸ್ ಅನ್ನುವಂಥ ಸಿಸ್ಟಮ್ ಅನ್ನ ಅಭಿವೃದ್ಧಿ ಪಡಿಸುತ್ತೆ. ಮೂಲತಃ ಇದು ಫೈಟರ್ ಜೆಟ್ಗಳನ್ನ ಹೊಡೆದುರುಳಿಸೋದಕ್ಕೆ ಅಂತ ರೆಡಿ ಮಾಡಿದ್ರು ಕೂಡ ಮಿಸೈಲ್ಗಳನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದರ ಪರೀಕ್ಷೆಗಳು ಏನು ಸಂಪೂರ್ಣವಾಗಿ ಯಶಸ್ವಿ ಆಗಲಿಲ್ಲ. ಬಟ್ ಅಲ್ಲಿಂದ ಆ ಪ್ರಯತ್ನದಿಂದಾಗಿ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ತಂತ್ರಜ್ಞಾನ ಹುಟ್ಟಿಕೊಳ್ಳುತ್ತೆ. ಆಮೇಲೆ 1960ರ ದಶಕದಲ್ಲಿ ಸೋವಿಯತ್ ಯೂನಿಯನ್ A-35 ಅನ್ನುವಂಥ ದೊಡ್ಡ ಪ್ರಾಜೆಕ್ಟ್ ಅನ್ನು ಆರಂಭ ಮಾಡುತ್ತೆ.
ಈ A-35 ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ನ ಉದ್ದೇಶ ಏನು ಅಂತಂದ್ರೆ, ಶತ್ರು ದೇಶ ಮಿಸೈಲ್ ದಾಳಿ ಮಾಡಿದ್ರೆ ಅದನ್ನ ಗಾಳಿಯಲ್ಲೇ ತಡೆದು ನಾಶ ಮಾಡಿ ಬಿಡುವಂಥದ್ದು. ಮುಖ್ಯವಾಗಿ ಇದು ಸೋವಿಯತ್ ಯೂನಿಯನ್ನ ರಾಜಧಾನಿ ಮಾಸ್ಕೋವನ್ನ ರಕ್ಷಣೆ ಮಾಡುವ ಸಲುವಾಗಿ ನಿರ್ಮಿಸಲಾಯಿತು. 1961ರಲ್ಲಿ ಇದು ಯಶಸ್ವಿ ಪರೀಕ್ಷೆ ಕೂಡ ನಡೆಯುತ್ತೆ. ಈ ಪರೀಕ್ಷೆಯನ್ನ ಆಧುನಿಕ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳ ಬೇಸ್ ಅಂತ ಪರಿಗಣಿಸಲಾಗುತ್ತೆ. ಈ ಪರೀಕ್ಷೆಯ ನಂತರ ಸುಮಾರು 30 ವರ್ಷ ಆದ ಮೇಲೆ 1991ರಲ್ಲಿ ಗಲ್ಫ್ ಯುದ್ಧದ ಸಮಯದಲ್ಲಿ ಇಡೀ ಜಗತ್ತು ಫಾರ್ ದ ವೆರಿ ಫಸ್ಟ್ ಟೈಮ್ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಲೈವ್ ಎಕ್ಸಿಕ್ಯೂಷನ್ ಅನ್ನ ನೋಡುತ್ತೆ. ಲೈವ್ ಎಕ್ಸಿಕ್ಯೂಷನ್. ಅಮೆರಿಕದ ಪ್ಯಾಟ್ರಿಯಟ್ ಮಿಸೈಲ್ಗಳು ಇರಾಕ್ನ ಸ್ಕಡ್ ಮಿಸೈಲ್ಗಳನ್ನು ಗಾಳಿಯಲ್ಲೇ ಹೊಡೆದುರುಳಿಸುತ್ತೆ. ಆಮೇಲೆ ಆದಂತ ಒಂದಷ್ಟು ಪರಿಶೀಲನೆಗಳಲ್ಲಿ ಗೊತ್ತಾಯಿತು, ಅಮೆರಿಕದ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳೇನಿದಾವೆ ಅವು ಹೇಳಿದಷ್ಟೇನು ಯಶಸ್ವಿ ಆಗಲಿಲ್ಲ ಅಂತ. ಬಟ್ ಇದೇ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಇಂದ ಫಾರ್ ದ ವೆರಿ ಫಸ್ಟ್ ಟೈಮ್ ಜಗತ್ತಿಗೆ ಒಂದು ವಿಚಾರ ಗೊತ್ತಾಯಿತು. ಏನು? ಮಿಸೈಲ್ ಅನ್ನ ನಾವು ಗಾಳಿಯಲ್ಲೇ ತಡಿಬಹುದು, ಮಿಡ್ ಏರ್ ನಾಶ ಮಾಡಬಹುದು. ಯಾಕಂದ್ರೆ ಅದಕ್ಕೂ ಮುಂಚೆ ನಾವೆಲ್ಲರೂ ಕೂಡ ಯೋಚನೆ ಮಾಡಿದೇನು ಅಂತಂದ್ರೆ, ಒಂದು ಬಾರಿ ಮಿಸೈಲ್ ಫೈರ್ ಮಾಡಿದ್ರೆ ಅದು ಗುರಿಯನ್ನ ತಲುಪದೇ ಬಿಡೋದಿಲ್ಲ, ಏನು ಮಾಡೋಕ್ಕಾಗಲ್ಲ, ಅದನ್ನ ಟಚ್ ಮಾಡೋಕ್ಕಾಗಲ್ಲ. ಬಟ್ ಆ ಸಮಯದಲ್ಲಿ ಬಂದಂತಹ ಈ ಒಂದು ಹೊಸ ತಂತ್ರಜ್ಞಾನ ತೋರಿಸಿಕೊಡ್ತು, ಇಲ್ಲ, ಒಂದು ಮಿಸೈಲ್ ಅನ್ನ ಇನ್ನೊಂದು ಮಿಸೈಲ್ ಇಂದ ಹೊಡೆದುರುಳಿಸಬಹುದು. ಈ ರೀತಿಯಾಗಿ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಅಭಿವೃದ್ಧಿಯಾಗಿ ಅದು ಇಡೀ ಜಗತ್ತಿಗೆ ಹಬ್ಬುತ್ತೆ. ಬಟ್ ಆಕ್ಚುಲಿ ಈ ಕ್ಷೇತ್ರದಲ್ಲಿ ನಿಜವಾದ ಗೇಮ್ ಚೇಂಜರ್ ಯಾರು ಅಂತ ನೋಡಿದ್ರೆ, ಇಟ್ಸ್ ನನ್ ಅದರ್ ದ್ಯಾನ್ ಇಸ್ರೇಲ್. 1980 ಹಾಗೆ 1990ರಲ್ಲಿ ಇಸ್ರೇಲ್ ತನ್ನ ಏರೋ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಅಭಿವೃದ್ಧಿ ಮಾಡುತ್ತೆ. ಈ ಸಿಸ್ಟಮ್ ವಿಶೇಷವಾಗಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಗಾಳಿಯಲ್ಲೇ ತಡೆ ಹಿಡಿಯೋದಕ್ಕೆ ನಿರ್ಮಿಸಲಾಗುತ್ತೆ. ಇದು ನೇರವಾಗಿ ಟಕ್ಕರ್ ಕೊಟ್ಟು ಶತ್ರು ಮಿಸೈಲ್ ಅನ್ನ ನಾಶ ಮಾಡ್ತಾ ಇತ್ತು. ಈ ತಂತ್ರಜ್ಞಾನ ಇವತ್ತು ಮುಂದುವರೆದು ಥಾಡ್ ಆಗಿರಬಹುದು, S-400 ಆಗಿರಬಹುದು, ಇಂತಹ ಅತ್ಯಾಧುನಿಕ ಸಿಸ್ಟಮ್ಗಳಾಗಿ ಅಭಿವೃದ್ಧಿ ಆಗಿರುವಂಥದ್ದು. S-400 ಹೇಗೆ ಅಂತ ಆಪರೇಷನ್ ಸಿಂಧೂರದ ಸಮಯದಲ್ಲಿ ನೋಡಿದ್ದೀವಿ ನಾವು. ಈ ಸಿಸ್ಟಮ್ಗಳು ಒಂದೇ ಸಮಯದಲ್ಲಿ ಹಲವಾರು ಮಿಸೈಲ್ ದಾಳಿಗಳನ್ನ ಕೆಲವೇ ನಿಮಿಷಗಳಲ್ಲಿ ತಡೆದು ನಾಶ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಹಾಗಾಗಿ ಆ ಕಡೆಯಿಂದ ಪಾಕಿಸ್ತಾನ ಏನೇ ಮಿಸೈಲ್ಗಳನ್ನು ಹಿಡ್ಕೊಂಡು ಕೊಟ್ಟರೂ ಕೂಡ, ನಾವು ನಾಶ ಮಾಡಿಬಿಡ್ತೀವಿ ಅಂತ ಅಂದ್ಕೊಂಡ್ರು ಕೂಡ, ಈ ಕಡೆ ಅದನ್ನ ತಡೆಯೋದಕ್ಕೆ ತಂತ್ರಜ್ಞಾನಗಳು ಕೂಡ ಇವೆ ಅನ್ನುವಂಥದ್ದನ್ನು ಅವರು ಮರಿಬಾರದಲ್ವಾ. ಅದಕ್ಕೂ ಮುಖ್ಯವಾಗಿ ನಾವು ಭಾರತವನ್ನ ಎದುರು ಹಾಕಿಕೊಳ್ತಾ ಇದ್ದೀವಿ ಅನ್ನುವಂಥದ್ದನ್ನಂತೂ ಮರಿಲೇಬಾರದು ಪಾಕಿಸ್ತಾನ. ಅಂಡ್ ಇದು ಕೇವಲ ಡಿಫೆನ್ಸ್ ಅಲ್ಲ, ಇದೊಂದು ಮೆಸೇಜ್ ಕೂಡ ಹೌದು. ಭಾರತವನ್ನ ಟಾರ್ಗೆಟ್ ಮಾಡುವಂತಹ ಪ್ರತಿ ಒಂದು ಪ್ರಯತ್ನಕ್ಕೂ ಕೂಡ ಅಂತ್ಯ ಅಂತ ಇರುತ್ತೆ, ಅದು ನಾಶ. ಪಾಕಿಸ್ತಾನದ ಪಾಲಿಗೆ ಅದು ನಾಶನೇ. ಯಾಕಂದ್ರೆ ಈಗ ಇರುವಂಥದ್ದು ಮೋದಿಜಿಯವರ ನವ ಭಾರತ. ಪಾಕಿಸ್ತಾನ ಒಂದು ಸಣ್ಣ ತಪ್ಪನ್ನ ಮಾಡಿದ್ರೂ ಕೂಡ ಅದರ ಉತ್ತರ ಡಬಲ್ ಆಗಿರುತ್ತೆ ಅಷ್ಟೇ, ಅದರಲ್ಲಿ ಯಾವುದೇ ಮುಲಾಜಿಲ್ಲ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.